ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಸಂಜೆ ಮೇಲೆ ನನಗೊಂದು ಕುಕ್ಕರ್ ಬೇಕಾಗಿತ್ತು, ಸ್ಟೀಲ್ ಕುಕ್ಕರು. ಅದನ್ನು ತೊಗೊಳ್ಳೋಣ ಅಂತ ಪಿಜಿನ್ ಶೋರೂಮ್ಗೆ ಹೋಗಿದ್ವಿ. ಕುಕ್ಕರ್ ಚೆನ್ನಾಗಿತ್ತು. ನನ್ನೊಂದು ಹಳೆಯದು ಕುಕ್ಕರ್ ಇತ್ತು, ಅದು ತುಂಬ ವರ್ಷ ಆಗಿತ್ತು ತೊಗೊಂಡು. ಅದು ಹಾಳಾಗಿತ್ತು. ಇನ್ನು ರಿಪೇರಿ ಮಾಡಿಸ್ಕೊಳ್ಳೋದು ಏನು, ಹೊಸದು ತೊಗೋಬೇಕು ಅಂದ್ಕೊಂಡಿದ್ದೀನಲ್ಲ ಅಂದ್ಬಿಟ್ಟು ಹೊಸದಕ್ಕೂ ಸ್ಟೀಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡೇ ಇದ್ದೆ. ಇವಾಗ ಸ್ಟೀಲ್ ಕುಕ್ಕರ್ ತೊಗೋತಾ ಇದ್ದೀನಿ. ಕುಕ್ಕರ್ ತೊಗೊಂಡೆ ನಾನು 2 3 ಲೀಟರ್ದೊಂದು ಮತ್ತು 5 ಲೀಟರ್ಸ್ದು 2 ಕುಕ್ಕರ್ ತೊಗೊಂಡೆ. ಇವಾಗ ಹಂಗೆ ನನ್ನ ಮಗಳು ಸೈಕಲ್ ಕೊಡಿಸಿ ಅಂತ ತುಂಬ ದಿನದಿಂದ ಕೇಳ್ತಾ ಇದ್ಲು ಪಾಪ. ನಾವು ಕೊಡಿಸಿರ್ಲಿಲ್ಲ. ಅವಳ ಹತ್ರ ಒಂದು ಸೈಕಲ್ ಇತ್ತು ಹಳೇದು, ಅದು ಏರ್ ಹೋಗ್ತಾನೆ ಇತ್ತಂತೆ. ಸರಿ, ಇನ್ನು ಪಾಪ ಅವ್ರಿಗೂ ಮಕ್ಳಿಗೂ ಆಡೋ ವಯಸ್ಸೇ ಮುಗ್ದೋಗ್ಬಿಡುತ್ತೆ. ಅವಳು ಫಸ್ಟೆಲ್ಲ ಕಿಚನ್ ಸೆಟ್ ಇಟ್ಕೊಂಡು ಆಟ ಆಡೋಳು, ಡಾಕ್ಟರ್ ಸೆಟ್ಟು ಮತ್ತು ಕಿಚನ್ ಸೆಟ್ ಎಲ್ಲ. ಇವಾಗ ಅದು ಬಿಟ್ಟಿದ್ದಾಳೆ, ಆಟ ಆಡೋಕ್ಕೆ ಟೈಮೇ ಇಲ್ಲ ಪಾಪ. ಇವಾಗ ಸೈಕಲ್ ಆದರೂ ಓಡಿಸ್ತಾಳಲ್ಲ ಅಂದ್ಬಿಟ್ಟು, ಸರಿ ನಮ್ಮ ಮನೆಯವರು ಅವಳು ಯಾವತ್ತೋ ಕೇಳಿದ್ಲು, ಅದಕ್ಕೋಸ್ಕರ ಅವಳಿಗೆ ಸರ್ಪ್ರೈಸಾಗಿ ಒಂದು ಸೈಕಲ್ ಕೊಡಿಸಿದ್ರು. ಖುಷಿಯಾಗಿ ಓಡಾಡಿಸ್ತಾ ಇದ್ಲು ರೋಡಲ್ಲಿ. ನಾನು ಅಂದ್ಕೊಂಡೆ ಎಷ್ಟು ದೊಡ್ಡ ಸೈಕಲ್ ಐತೆ, ಓಡಿಸ್ತಾಳೋ ಏನೋ ಅಂತ, ಆದರೆ ಓಡಿಸ್ತಾ ಇದ್ಲು. ಇನ್ನು ಇದು ಸೋಮವಾರ ಸಂಜೆ ಸಂಕಷ್ಟಹರ ಚತುರ್ಥಿ ಇತ್ತಲ್ಲ, ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸರಿ ಮನೆಯಲ್ಲೆಲ್ಲ ಪೂಜೆ ಮಾಡಿ, ನನ್ನ ಮಗ ಬೆಳಗ್ಗೆನೇ ಪೂಜೆ ಮಾಡಿ ಹೋಗಿದ್ದ. ಇವಾಗ ಸಂಜೆ ಎಲ್ಲ ಪೂಜೆ ಮಾಡಿ ತುಳಸಿ ಕಟ್ಟೆ ಹತ್ರನೂ ದೀಪ ಹಚ್ಚಿ ಅವನು ಓದ್ಕೋತಾ ಇದ್ದ. 7:30ಗೆ ಹೋಗೋಣ ಅಂತ ಹೇಳಿದೆ. ಅದಕ್ಕೆ ಬರ್ಕೊಂಡೆಲ್ಲ ಬರ್ಕೊಬಿಡು, ಹೋಗ್ಬಿಡೋಣ ಅಂತ ನಾನು ದೇವಸ್ಥಾನಕ್ಕೆ ಬಂದ್ವಿ. ನಾವು ಗಣೇಶ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇದೆ. ಗರ್ಕೆ ತೊಗೊಂಡು ಪ್ರತಿ ಸಂಕಷ್ಟಹರ ಚತುರ್ಥಿಲೂ ಬರ್ತೀವಿ. ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ನಾನು ಅಡುಗೆ ಮಾಡಬೇಕಿತ್ತು, ಏನು ಮಾಡೋದು ಅಂತ ನೋಡೋಣ ಅಂತ ಬಂದೆ. ಸ್ವಲ್ಪ ಸಾಂಬಾರಿತ್ತು, ರೈಸೂ ಇತ್ತು. ಬೆಳಗ್ಗೆ ಪುಳಿಯೋಗರೆಗೆ ಅಂತ ರೈಸ್ ಮಾಡಿದ್ದೆ. ನೋಡಿ ರೈಸ್ ಎಷ್ಟಿತ್ತು. ಇನ್ನು ಮಧ್ಯಾಹ್ನ ಯಾರೂ ಊಟ ಮಾಡಲ್ವಲ್ಲ ನಮ್ಮ ಮನೇಲಿ. ಸರಿ, ಹಂಗಾಗಿ ರೈಸು ಇದೆಯಲ್ಲ, ಇನ್ನು ಮತ್ತು ಚಪಾತಿ ಪಲ್ಯ ಮಾಡ್ಕೊಳ್ಳೋಣ ಸಾಕು ಅಂತ ಹೇಳ್ಬಿಟ್ಟು ಇವಾಗ ಕುಂಬಳಕಾಯಿ ಇತ್ತಲ್ಲ, ಅದನ್ನು ಕಟ್ ಮಾಡ್ಕೊಳ್ಳೋಣ ಅಂತ, ಪಲ್ಯ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೊತಾ ಇದ್ದೀನಿ. ಇದೇನು ನಮ್ಮ ಮನೇಲಿ ಜಾಸ್ತಿ ಮಾಡಲ್ಲ, ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ನಮ್ಮ ಮನೆಯವರು ಒಂದು ಸ್ವಲ್ಪ, ನಾನು ಒಂದು ಸ್ವಲ್ಪ, ಅವರು ಒಂದು ಸ್ವಲ್ಪ ತಿಂತಾರಷ್ಟೇ. ಇನ್ನು ನನಗಿಷ್ಟ ಇದು, ತಿಂತೀನಿ. ನಮ್ಮಮ್ಮ ಅವ್ರ ಮನೇಲೆಲ್ಲ ಇದನ್ನು ಅಕ್ಕಿ ರೊಟ್ಟಿಗೆ ಮಾಡ್ತಾಯಿದ್ರು. ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆ ಮತ್ತು ದೋಸೆಗೆ ಎಲ್ಲ ಈ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ರು ಊರುಗಳ ಕಡೆ. ಇಲ್ಲಿ ನಮ್ಮ ಮನೆಯವ್ರು ಯಾರೂ ತಿನ್ನಲ್ವಲ್ಲ ಅಂದ್ಬಿಟ್ಟು ನಾನೇನು ಜಾಸ್ತಿ ಅಷ್ಟಾಗಿ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಮೊನ್ನೆ ನೋಡಿದೆ ಅಂತ ತೊಗೊಂಬಂದಿದ್ನಲ್ಲ, ಸರಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ನೋಡಿ ಎಷ್ಟು ಸಣ್ಣ ಕಟ್ ಮಾಡಿದ್ದೀನಿ. ಇದೇನು ಸಣ್ಣ ಕಟ್ ಮಾಡಬೇಕಂತ ಏನಿಲ್ಲ, ದಪ್ಪನೇ ಮಾಡ್ಕೋಬೋದು. ಆದರೆ ನಮ್ಮ ಮನೇಲಿ ಸ್ವಲ್ಪ ಎಲ್ಲ ತರಕಾರಿನೂ ಸಣ್ಣನೇ ಕಟ್ ಮಾಡಬೇಕು. ಅವ್ರಿಗೆ ದಪ್ಪ ಇದ್ದರೆ ಇಷ್ಟ ಆಗಲ್ಲ, ಬೈತಾರೆ. ಏನು ಸಣ್ಣ ಕಟ್ ಮಾಡೋಕ್ಕೆ ಏನು ನಿನಗೆ ಅಂತ ಬೈತಾರೆ. ಅದಕ್ಕೋಸ್ಕರ ನಾನು ಸಣ್ಣನೇ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕುಕ್ಕರಲ್ಲೇ ಬೇಯಿಸ್ಕೊತೀನಿ. ಕುಕ್ಕರಲ್ಲಿ ಬೇಯಿಸಿಲ್ಲ ಅಂದ್ರೂ ಹಂಗೆ ಓಪನಾಗಿ ಬೇಯಿಸ್ಕೊಂಡ್ರೂ ಬೇಗ ಬೆಂದೋಗ್ಬಿಡುತ್ತೆ. ಅಡುಗೆ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವರು ಬಂದರು ಅಷ್ಟರಲ್ಲಿ, ಆಗಲೇ 8:30 ಆಗಿತ್ತು. ನಾವು ಸ್ವಲ್ಪ ಊಟನ ಬೇಗನೆ ಮುಗಿಸ್ಕೋತೀವಿ 9 ಗಂಟೆ ಒಳಗಡೆನೆ. ಇನ್ನು ನಮ್ಮ ಮನೆಯವ್ರು ಬಂದ್ರಲ್ಲ, ಇನ್ನು ಬೇಗ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಕುಕ್ಕರಲ್ಲೇ ಕೂಗಿಸ್ಕೊಂಬಿಟ್ಟೆ. 2 ಈರುಳ್ಳಿ ಹಾಕಿದ್ದೀನಿ. ಅದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡು, ಈರುಳ್ಳಿನೇ ಇದಕ್ಕೆ ಟೇಸ್ಟು, ಬೇರೆ ಏನೂ ಹಾಕಲ್ವಲ್ಲ ನಾವು. ಬರೀ ಈರುಳ್ಳಿ, ತೆಂಗಿನಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕೋದು. ಚೆನ್ನಾಗಿರುತ್ತೆ ಪಲ್ಯ, ಒಂಥರ ಸ್ವೀಟ್ ಇರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಸ್ವಲ್ಪ ಉದ್ದನೇ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮಕ್ಕಳು ತಿಂತಾವಲ್ಲ, ಸಣ್ಣಕ್ಕಿದ್ರೆ ತಿನ್ಬಿಡ್ತಾರೆ ಅಂತ. ಈಗ ಉದ್ದ ಇದ್ದರೆ ತೆಗೆದಿಡ್ತಾರೆ ಅಂತ. ನಾನು ಎಲ್ಲ ಅಡುಗೆಗೂ ಅಷ್ಟೇ, ಚಿತ್ರಾನ್ನಕ್ಕೂ ಅಷ್ಟೇ ಇದೇ ಥರ ಉದ್ದ ಕಟ್ ಮಾಡಿ ಹಾಕ್ತೀನಿ.
ಇವಾಗ ಅವರು ನಮ್ಮ ಮನೆಯವ್ರ ಕೈಕಾಲು ಮುಖ ತೊಳ್ಕೊಂಡು ಬರೋ ಅಷ್ಟರಲ್ಲಿ ಮಾಡಿಬಿಡೋಣ ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪಿದ್ರೆ ಹಾಕ್ಕೋಬೋದು. ನನ್ನ ಹತ್ರ ಕರ್ಬೇವಿನ ಸೊಪ್ಪು ಇರಲಿಲ್ಲ, ಅದಕ್ಕೆ ಹಾಕ್ಕೊಳ್ಳಿಲ್ಲ ನಾನು. ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಈ ಕಟ್ ಮಾಡಿದ್ನಲ್ಲ, ಇದನ್ನೇನು ತೊಳಿಯೋಕ್ಕೆ ಹೋಗಲ್ಲ. ಫಸ್ಟೇ ತೊಳೆದ್ಬಿಟ್ಟೆ ಕಟ್ ಮಾಡಿದ್ದೆ ನಾನು, ಅದಕ್ಕೆ ಅದನ್ನೇನು ಇವಾಗ ತೊಳಿಯೋಕ್ಕೆ ಹೋಗಲ್ಲ, ಹಂಗೆ ಹಾಕ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ. ನನಗೆ ಉಪ್ಪು ಕೈಯಲ್ಲೇ ಹಾಕ್ತೀನಿ, ಕೈಯಲ್ಲಿ ಉಪ್ಪು ಹಾಕಬಾರ್ದು ಅಂತಾರೆ. ಅದೇನೋ ಅಭ್ಯಾಸ ಆಗಿಬಿಟ್ಟಿದೆ, ಕೈಯಲ್ಲಿ ಉಪ್ಪು ಹಾಕಿ ಅಭ್ಯಾಸ. ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ತೆಂಗಿನ ತುರಿ ಹಾಕಿ ಒಂದೇ ಒಂದು ವಿಸಿಲ್ ಕೂಗಿಸ್ಕೊತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ಆವಾಗಲೇ, ಅದಕ್ಕೆ ಬೀಟ್ರೋಟು ಮತ್ತು ಗೋಧಿ ಹಿಟ್ಟು ಹಾಕಿ ಕಲಸಿಟ್ಟಿದ್ದೆ. ಇವಾಗ ಅದನ್ನು ಲಟ್ಟಿಸ್ಕೊಂಡ್ಬಿಡ್ತೀನಿ. ಒಂದು 6-7 ಚಪಾತಿ ಮಾಡ್ಕೊತೀನಿ ಅಷ್ಟೇ. ಈ ಮಕ್ಕಳು ಬೀಟ್ರೋಟ್ ಪಲ್ಯ ತಿನ್ನಲ್ಲ, ಆದ್ರೂ ಈ ಥರ ಮಾಡಿರೋದನ್ನು ಕೇಳ್ತಾಯಿದ್ರು, ಹಿಂಗೆ ಯಾಕೆ ಮಾಡಿದ್ಯಮ್ಮ ಅಂತ. ಬೀಟ್ರೋಟ್ ಚಪಾತಿ ಇದನ್ನು ಬೇಡ ಬೇಡ ಅಂತವೆ. ಅವು ಮಕ್ಕಳುಗಳೇ ಹಂಗೆ, ಒಂದೊಂದು ತರಕಾರಿ ತಿಂದರೆ ಒಂದೊಂದು ತರಕಾರಿ ತಿನ್ನಲ್ಲ ಅಂತವ್ರೆ. ಸರಿ, ನಾನು ಬೀಟ್ರೋಟ್ನ ರುಬ್ಬಿಟ್ಟು ಚಪಾತಿ ಹಿಟ್ಟಲ್ಲಿ ಹಾಕ್ಕೊಂಡು ಅದು ಮಾಡಿಕೊಂಡೆ. ಇವಾಗ ಪಲ್ಯನೂ ನೋಡಿ ರೆಡಿ ಆಯಿತು. ಇನ್ನು ಅಷ್ಟೊಂದು ಏನು ಬೆಂದಿರಲಿಲ್ಲ, ಚೆನ್ನಾಗಿತ್ತು ಪಲ್ಯ. ಇವಾಗ ಇದು ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿ, ಟೊಮೆಟೊ, ಸೌತೆಕಾಯಿ ಕಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಇದನ್ನೆಲ್ಲ ತಿಂತಾರೆ, ಹಂಗೆ ಹಸಿ ಹಸಿದೇ ತಿಂತಾರೆ. ಅದಕ್ಕೋಸ್ಕರ ಅವ್ರಿಗೆ ಸಾಯಂಕಾಲ ಊಟದಲ್ಲಿ ಈ ಥರ ಬೇಕು ಅವರಿಗೆ. ಟೊಮೆಟೊ, ಸೌತೆಕಾಯಿ, ಕ್ಯಾರೆಟ್ ಏನಿರುತ್ತೆ ತರಕಾರಿ ಅದು ತಿಂತಾರೆ. ಮೂಲಂಗಿ ಸೊಪ್ಪು, ಮೆಂತ್ಯ ಸೊಪ್ಪು ಈ ಥರ ಎಲ್ಲ ಹಸಿ ಹಸಿದೇ ತೊಳೆದಿಟ್ಟು ನೀಟಾಗಿ ಕೊಟ್ಟರೆ ಊಟದ ಜೊತೆ ಅವ್ರು ತಿಂತಾರೆ. ಅದಕ್ಕೆ ಅದೆಲ್ಲ ತೊಳೆದು ಕಟ್ ಮಾಡಿಕೊಂಡೆ. ನನ್ನ ಮಗನೂ ಬರ್ಕೋತಾ ಇದ್ದ. ಸರಿ ಊಟ ಮಾಡಿಬಿಟ್ಟು ಬಾ ಅಂತ ಹೇಳಿದೆ. ಊಟ ಬಡಿಸ್ತಾ ಇದ್ದೀನಿ. ಚಪಾತಿ, ಪಲ್ಯ, ಅನ್ನ ಸಾಂಬಾರು ಏನಷ್ಟು ಯಾರೂ ಊಟ ಮಾಡಲಿಲ್ಲ, ಬರೀ ಚಪಾತಿಲೇ ಮುಗಿಸ್ಕೊಂಡ್ರು. ನನ್ನ ಮಕ್ಕಳು ಪಲ್ಯ ಅಲ್ಲಿ ತಿನ್ನಲಿಲ್ಲ, ಚಪಾತಿನ ಸಾಂಬಾರಲ್ಲಿ ತಿಂದರು. ಬೇಡ ನನಗೆ ಆ ಪಲ್ಯ ಅಂತ ಹೇಳಿದ್ರು. ಇನ್ನು ಇದೆಲ್ಲ ಆದಮೇಲೆ ಇನ್ನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಚಪಾತಿ ಆದರೂ ಒಂದು ಉಳೀತು ನೋಡಿ. ಪಲ್ಯ ಇದೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೋತೀನಿ. ಅಡುಗೆ ಮನೆ ಕ್ಲೀನ್ ಮಾಡಿದೆ, ಏನಾದರೂ ಪಾತ್ರೆ ತೊಳೆಯದೆ ಮಲ್ಕೊಂಡ್ವಿ ಅಂದರೆ ಬೆಳಗ್ಗೆಗೆ ಅಷ್ಟೇ, ಇನ್ನೊಂದು ಗಾಡಿ ಪಾತ್ರೆ ಆಗಿರ್ತವೆ. ಮತ್ತು ಬೆಳಗ್ಗೆನೇ ತಿಂಡಿ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಅದೆಷ್ಟೇ ಕಷ್ಟ ಆಗಿರಲಿ, ರಾತ್ರಿ ಟೈಮ್ ಮಾತ್ರ ಅಡುಗೆ ಮನೆ ಕ್ಲೀನ್ ಮಾಡೇ ಮಲ್ಕೋಬೇಕು. ನಾನು ಇವಾಗ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟಲ್ಲೆಲ್ಲ ಉದುರಿರುತ್ತಲ್ಲ ಅಂದ್ಬಿಟ್ಟು ಚಪಾತಿ ಮಾಡಿದಾಗ ಅಲ್ಲೆಲ್ಲ ಗಲೀಜಾಗಿಬಿಡುತ್ತೆ, ಅದಕ್ಕೋಸ್ಕರ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊತೀನಿ. ಇನ್ನು ಸಾಯಂಕಾಲ ಮಕ್ಕಳದ್ದು ಲಂಚ್ ಬಾಕ್ಸ್ಗಳು ಮತ್ತು ಸ್ನ್ಯಾಕ್ಸ್ ತಿಂದಿದ್ದು ಮತ್ತು ಕಾಫಿ ಕುಡಿದಿದ್ದು ಎಲ್ಲ ಪಾತ್ರೆ ಇದ್ವಲ್ಲ, ಅದೆಲ್ಲ ಸಂಜೆನೇ ತೊಳೆದಾಕ್ಬಿಟ್ಟಿದ್ದೆ. ಅವೆಲ್ಲ ಜೋಡಿಸ್ಕೊಂಡು ಇವಾಗ ಗ್ಯಾಸ್ ಎಲ್ಲ ಒರೆಸ್ಕೊತಾ ಇದ್ದೀನಿ. ಎಲ್ಲ ಎತ್ತಿಟ್ಕೊಂಡು ಗ್ಯಾಸ್ ಎಲ್ಲ ಒರೆಸ್ಕೊಂಡೆ, ಪಾತ್ರೆ ತೊಳ್ಕೊಳ್ಳೋಣ ಅಂತ. ಒನ್ ಟೈಮ್ ಅಷ್ಟೇ ಅಡುಗೆ ಮಾಡಿರೋದು. ಪಾತ್ರೆ ನೋಡಿ ಎಷ್ಟೊಂದು ಪಾತ್ರೆ ಆಗಿದ್ದಾವೆ, ತುಂಬ ಪಾತ್ರೆ ಆಗಿಬಿಡ್ತವೆ ಒಂದೊಂದು ಸಾರಿ. ಇವಾಗ ಪಾತ್ರೆ ಎಲ್ಲ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಡು ಇನ್ನು ಗ್ಲಾಸ್ದೊಂದು
ಬಾಟಲ್ಗೆ ನೀರು ತುಂಬಿಡ್ತೀವಿ. ರಾತ್ರಿ ಯಾರಾದರೂ ಕುಡಿಬೇಕು ಅಂದರೆ ಕುಡ್ಕೊತಾರೆ ಅಂತ. ಅದೊಂದಕ್ಕೆ ನನ್ನ ಮಗಳು ನಾನು ತೊಳ್ಕೊಡಮ್ಮ ತುಂಬ್ತೀನಿ ಅಂದ್ಲು. ಅವಳಿಗೂ ಅದನ್ನು ತೊಳೆದ್ಬಿಟ್ಟು ಕೊಟ್ಟು ಕಳಿಸ್ದೆ. ನೀರು ತುಂಬ್ಕೊತಾಳೆ ಅವಳು. ಇದೊಂದು ಹಂಚು ನೋಡಿ ನಮ್ಮ ಅತ್ತೆ ಕೊಟ್ಟಿದ್ದಿದ್ದು. ಅವ್ರಿಗೆ 18 ವರ್ಷದ ಹಳೇದಂತೆ ಇದು. ತುಂಬ ದಪ್ಪ ಐತೆ, ಚೆನ್ನಾಗಿದೆ. ಅವರು ಜೋಳದ ರೊಟ್ಟಿ ಮಾಡ್ತಾರಲ್ಲ, ಅದಕ್ಕೆ ಅದು ಒಂಥರ ಡೀಪಾಗಿದೆ. ಅವರು ಜೋಳದ ರೊಟ್ಟಿ ಮಾಡೋಕ್ಕಂತ ಇಟ್ಕೊಂಡಿದ್ರು ಇದನ್ನು. ನಾನು ಇಸ್ಕೊಂಡು ಬಂದೆ. ನೋಡಿ ನನಗೆ ಕೊಡಿ ಅಮ್ಮ ಇದು ಬೇಕು ಅಂತ ಕೊಟ್ಟರು. ನೋಡಿ ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡೆ. ಕಸ ಎಷ್ಟೊಂದಿತ್ತು. ನಾ ಸಿಂಕು ಎಲ್ಲ ತೊಳ್ಕೊಂಡು ಗ್ಯಾಸ್ ಒರೆಸಿದ ಬಟ್ಟೆ ಮತ್ತು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅವಳಲ್ಲಿ ನೀರು ಸಿಗ್ತಾಯಿಲ್ಲ ನನಗೆ, ನೀನೇ ತುಂಬಿಡಮ್ಮ ಅಂತ ಹೇಳಿಬಿಟ್ಬಿಟ್ಟು ಹೋದ್ಲು. ಇವಾಗ ನಾನೇ ನೀರು ತುಂಬಿ ಇವಾಗ ಎಲ್ಲ ಕ್ಲೀನ್ ಮಾಡಿದ್ನಲ್ಲ. ಇವಾಗ ಸ್ವಲ್ಪ ಸಬ್ಜಾ ಸೀಡ್ಸು ಮತ್ತು ದ್ರಾಕ್ಷಿ ಗೋಡಂಬಿನ ದ್ರಾಕ್ಷಿನೂ ಮತ್ತು ಬಾದಾಮನ್ನು ನೆನೆಸಿಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯವ್ರು ದ್ರಾಕ್ಷಿ ತಿಂತಾರೆ. ಇದು ಸಬ್ಜಾ ಸೀಡ್ಸ್ ನೀರು ನಾನು ಕುಡಿತೀನಿ, ನಮ್ಮ ಮನೆಯವ್ರಿಗೂ ಸ್ವಲ್ಪ ಕೊಡ್ತೀನಿ. ಅವರೇನು ಸಬ್ಜಾ ಸೀಡ್ಸ್ ನೀರು ಕುಡಿಯಲ್ಲ, ಆದರೆ ನಾನು ಕುಡಿತೀನಿ. ಅವರು ದ್ರಾಕ್ಷಿನ ನೆನೆಸಿಟ್ಟಿರ್ತೀನಲ್ಲ ಅದು, ಮತ್ತು ಬಾದಾಮಿ ಒಂದು 4 ತಿಂತಾರೆ. ಅದಕ್ಕೋಸ್ಕರ ಅದೆಲ್ಲ ನೆನೆಸಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಎಲ್ಲ ಆಚೆ ಬಿಸಾಕ್ಬಿಟ್ಟು ಎಲ್ಲ ಬಿಸಾಕ್ಬಿಟ್ಟು ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ನಾವು ಮಲ್ಕೊಳ್ತೀವಿ. ಬೆಳಗ್ಗೆಗೆ ಫ್ರೀ ಆಗಿಬಿಡುತ್ತೆ ಮೈಂಡು. ಈ ಪಾತ್ರೆ ಇರೋದು ನೋಡಿದ್ರೆ ಒಂಥರ ಬೆಳಗ್ಗೆನೇ ಅಡುಗೆ ಮಾಡೋಕ್ಕೆ ನಾಷ್ಟ ಮಾಡೋಕ್ಕೆ ಮೂಡೇ ಬರಲ್ಲ. ನೋಡಿ ಎಲ್ಲ ತೊಳೆದಿಟ್ಟೆ. ಬಾಕ್ಸ್ಗಳಲ್ಲೇ ಇಟ್ಟಿರ್ತೀನಿ, ಅವು ನೀರು ಹಾರ್ಕೊಳ್ಳಿ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.